ಇನ್ನೇನು ಆಷಾಢ ಏಕಾದಶಿ, ಪ್ರಥಮ ಏಕಾದಶಿ ಬರ್ತಾ ಇದೆ. ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವರಿಗೆ ಮೊದಲ ಏಕಾದಶಿ ಇದಾಗಿರುತ್ತೆ. ಈ ಪ್ರಥಮ ಏಕಾದಶಿಯಂದು ನವ ಅಳಿಯನಿಗೆ ಕೆಲವೊಂದು ರೀತಿಯ ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತೆ. ಅದು ಏನೇನು ಮಾಡಬೇಕು ಅನ್ನೋದನ್ನು ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಹೊಸದಾಗಿ ಮದುವೆ ಆಗಿರುತ್ತೆ. ಮೊದಲನೇ ವರ್ಷದಲ್ಲಿ ಆಷಾಢದ ಏಕಾದಶಿ, ಪ್ರಥಮ ಏಕಾದಶಿ ಬರುತ್ತೆ. ಆ ಏಕಾದಶಿಗಿಂತ ಮುಂಚೆ ದಿವಸ ಅಳಿಯನಿಗೆ ಮತ್ತೆ ಅವರ ತಾಯಿಗೆ ಅಂದರೆ ಬೀಗಿತ್ತಿಗೆ ಕೆಲವೊಂದು ಉಡುಗೊರೆಗಳನ್ನು, ಕೆಲವೊಂದು ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ಬರಬೇಕು. ಬರ್ತಾ ಹಾಗೆ ಮಗಳನ್ನು ಮೊದಲನೇ ಆಷಾಢಕ್ಕೆ ಕರೆದುಕೊಂಡು ಬರಬೇಕು. ಈ ರೀತಿ ಇರುತ್ತೆ. ಏನೇನು ಸಾಮಾನು ಕೊಡಬೇಕು ಅನ್ನೋದನ್ನ ಈ ದಿನ ನೋಡೋಣ. ಮೊದಲಿಗೆ ನಾವು ನಿಮ್ಮ ಮನೆಗೆ ಬರ್ತೀವಿ ಈ ದಿವಸ ಅಂತ ಅವ್ರಿಗೆ ಒಂದು ವಿಚಾರವನ್ನು ತಿಳಿಸ್ಬೇಕು. ಮತ್ತು ಏನೇನು ತೊಗೊಂಡು ಹೋಗ್ಬೇಕಂದ್ರೆ ಅಳಿಯನಿಗೆ ಏನಾದರೂ ಉಡುಗೊರೆ, ಬಟ್ಟೆ, ಬೀಗಿತ್ತಿಗೆ ಬಟ್ಟೆ, ಉಡುಗೊರೆ, ಅದರ ಜೊತೆಯಲ್ಲಿ ರೇಷನ್ನು ಅಂದರೆ ದಿನಸಿ ಸಾಮಾನುಗಳು, ತರಕಾರಿಗಳು, ಮತ್ತು ಸ್ವೀಟ್ಸು, ಹಣ್ಣುಗಳು, ಅರಿಶಿನ, ಕುಂಕುಮ ಇವಿಷ್ಟು ತೆಗೆದುಕೊಂಡು ಹೋಗಬೇಕು. ರೇಷನ್ನು ಅವರವರ ಶಕ್ತಿಯಾನುಸಾರ ಒಂದು ತಿಂಗಳಿಗಾಗೋಷ್ಟು ಕೊಡ್ತಾರೆ. ಕೆಲವರು ಒಂದು 15 ದಿವಸಕ್ಕಾಗುವಷ್ಟು, ಕೆಲವರು ವಾರಕ್ಕಾಗುವಷ್ಟು, ಕೆಲವರು ಆ ದಿನಕ್ಕೆ ಆಗುವಷ್ಟು. ಈ ರೇಷನಲ್ಲಿ ಏನೇನಿರುತ್ತೆ ಅಂದರೆ ಪ್ರಥಮ ಏಕಾದಶಿ ದಿವಸ ಏನೇನು ಮಾಡ್ತಾರೆ ಅಡಿಗೆ ಅಂದರೆ, ಈಗ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಮತ್ತು ಟಿಫನ್ಗೆ ಅವಲಕ್ಕಿ, ಉಪ್ಪಿಟ್ಟಿನ ರವೆ, ಗೋಧಿ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟೆಲ್ಲ ಕೊಡಬಾರ್ದು. ಅದರ ಜೊತೆಯಲ್ಲಿ ಅದಕ್ಕೆ ಬೇಕಾಗುವ ತರಕಾರಿಗಳು, ಸಾಮಾನುಗಳು, ಮತ್ತು ತುಪ್ಪ, ಆಮೇಲೆ ಒಂದು ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಶಾವಿಗೆ ಪಾಯಸ ಈ ರೀತಿ, ಮತ್ತು ಒಬ್ಬಟ್ಟು ಮಾಡಲಿಕ್ಕೆ ಒಬ್ಬಟ್ಟಿನ ಸಾಮಾನುಗಳು ಅಂದರೆ ಬೇಳೆ, ಮೈದಾ, ಬೆಲ್ಲ ಈ ರೀತಿ ಒಬ್ಬಟ್ಟಿನ ಸಾಮಾನುಗಳು, ಈ ರೀತಿ ಆ ದಿನಕ್ಕೆ 3 ಹೊತ್ತಿಗೆ ಮಾಡುವಂಥ ಸಿಹಿ ಇರ್ಬೋದು, ತಿಂಡಿಗಳಿರ್ಬೋದು, ಎಲ್ಲವನ್ನ ಕೊಡಬೇಕಾಗತ್ತೆ. ಆದರೆ ಎಣ್ಣೆ ಮತ್ತು ಉಪ್ಪು ಅವೆರಡು ಮಾತ್ರ ಕೊಡಬಾರ್ದು. ಅದು ಬಿಟ್ಟು ಇನ್ನೂ ನಮಗಿಷ್ಟ ಇದ್ದರೆ ಸಂಡಿಗೆ ಅಂದರೆ ಆ ದಿನ ಸಂಡಿಗೆಗೊಳಿಸ್ತೀವಲ್ಲ ಅದನ್ನು, ಉಪ್ಪಿನಕಾಯಿ, ಮತ್ತು ಪಲ್ಯಕ್ಕೆ ತರಕಾರಿಗಳು, ಸಾರಿಗೆ ತರಕಾರಿ, ಈ ರೀತಿ ಪ್ರತಿಯೊಂದನ್ನು ತೆಗೆದುಕೊಂಡು ಹೋಗಬೇಕು. ಅದ್ರ ಜೊತೆಯಲ್ಲಿ ಕೆಲವೊಬ್ಬರು 5 ರೀತಿಯ ಹಣ್ಣುಗಳನ್ನು ತಗೊಂಡು ಹೋಗ್ತಾರೆ, ಹೂವು, ಮತ್ತು ಇವೆಲ್ಲ ತೆಗೆದುಕೊಂಡು ಹೋಗಿ ಮತ್ತು ಅನ್ನಕ್ಕೆ ಅಕ್ಕಿ ಈ ರೀತಿ ಎಲ್ಲ ಕೊಡಬೇಕು. ಇವೆಲ್ಲ ತೆಗೆದುಕೊಂಡು ಹೋದ್ಮೇಲೆ ಬೀಗಿತ್ತಿ ಅಂದರೆ ಅಳಿಯನ ಅಮ್ಮ ಅವರನ್ನು ಕೂರಿಸಿ ಅವರಿಗೆ ಸೀರೆ ಮತ್ತು ಉಡುಗೊರೆ, ಮತ್ತು ಅಳಿಯನಿಗೆ ಬಟ್ಟೆ ಮತ್ತು ಏನಾದರೂ ಉಡುಗೊರೆ ಅಂದರೆ ಬೆಳ್ಳಿದು ಸಾಧ್ಯ ಆದರೆ ಕೊಡ್ಬೋದು, ಇಲ್ಲ ಬರೀ ವಸ್ತ್ರಗಳನ್ನು ಕೊಡ್ಬೋದು. ಕೊಟ್ಟು ಆ ರೇಷನ್ನೆಲ್ಲವನ್ನು ಮುಟ್ಟಿಸಿ ಒಂದು ಕಡೆ ಜೋಡಿಸಿ ಎಲ್ಲವನ್ನ ಕೊಟ್ಟು, ಮತ್ತು ಈ ಉಡುಗೊರೆಯನ್ನು ಕೊಟ್ಟು ಅವರಿಬ್ಬರನ್ನ ಕೂಡಿಸಿ ಆರತಿಯನ್ನು ಮಾಡಿ ಅಳಿಯನಿಗೆ ಆಶೀರ್ವಾದ ಮಾಡಿ ಕೊಟ್ಟು, ಮತ್ತು ಅವ್ರ ಮನೆಯಲ್ಲಿ ಏನಾದರೂ ಊಟ ಉಪಚಾರ ಮಾಡಿರ್ತಾರೆ ಅದನ್ನೆಲ್ಲ ನಾವು ತಿಂದ್ಕೊಂಡು ಸಂಭ್ರಮ ಪಡ್ಕೊಂಡು ಮಗಳನ್ನು ಕರ್ಕೊಂಡು ಬರೋದು. ಇದು ಮೊದಲಿಂದ ಅಂದರೆ ಹಿಂದಿನಿಂದ ಇದ್ದ ರೀತಿಯ ಸಂಪ್ರದಾಯ. ಮತ್ತು ಇದ್ರ ಜೊತೆಯಲ್ಲಿ ಈ ನಡುವೆ ಏನಾಗಿದೆ ಅಂದರೆ ಇವೆಲ್ಲ ಕೊಡೋದು ಮತ್ತು ಊಟ ಗೀಟ ಎಲ್ಲ ನಡೆಯುತ್ತೆ. ಅದಾದ ನಂತರ ಅಳಿಯನಿಗೆ ಗಾಳಿಪಟ ತಗೊಂಡೋಗಿ ಗಾಳಿಪಟ ಆಟ ಆಡಿಸೋದು, ಗೋಲಿ ಆಟ ಆಡಿಸೋದು, ಬುಗ್ರಿ ಆಟ ಆಡಿಸೋದು, ಈ ರೀತಿ ಎಲ್ಲವೂ ಕೂಡ ಈ ನಡುವೆ ಒಂದು ಶುರುವಾಗಿದೆ. ಇದು ಒಂಥರ ಅಂದರೆ ಹೆಚ್ಚೇನು ದುಡ್ಡಿನ ಖರ್ಚಿರೋದಿಲ್ಲ. ಆ ರೇಷನ್ನು, ಉಡುಗೊರೆ ಅವೆಲ್ಲ ಕೊಡ್ತೀವಲ್ಲ ಅದಕ್ಕೆಲ್ಲ ಲೆಕ್ಕ ಹಾಕಿದ್ರೂ ಕೂಡ ಏನು ಹೆಚ್ಚಿನ ದುಡ್ಡು ಖರ್ಚೇ ಆಗೋದಿಲ್ಲ. ಆದರೆ ಬಹಳ ಖುಷಿಯಾಗಿ ಮನೆಯವರೆಲ್ಲ ಒಂದು ಸಂಭ್ರಮ ಪಟ್ಟು ಒಂಥರ ಎಂಜಾಯ್ ಮಾಡ್ಬೋದು. ಆ ರೀತಿ ತುಂಬ ಚೆನ್ನಾಗಿರುತ್ತೆ. ಈ ನಡುವೆ ಶುರುವಾಗಿದೆ. ಮತ್ತು ಗಾಳಿಪಟ ಕೂಡ ಸಿಗುತ್ತಲ್ಲ ನಮಗೆ ಪೇಪರ್ದು, ಅದನ್ನು ಗಾಳಿಪಟ ತೊಗೊಂಡೋಗಿ ಅಳಿಯನ ಕೈಯಲ್ಲಿ ಆಟ ಆಡಿಸೋದು, ಅಳಿಯನ ಮನೆಯವ್ರಿಗೂ ಕೊಟ್ಟು ಆಟ ಆಡಿಸ್ಬೋದು. ಮತ್ತು ಗೋಲಿ ಆಟ ಆಡಿಸೋದು, ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಇಬ್ಬರು ಕೂತ್ಕೊಂಡು ಗೋಲಿ ಆಟ ಆಡೋದು, ಬುಗ್ರಿ ಆಟ ಆಡೋದು, ಅದು ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ಅಳಿಯನಿಗೆಲ್ಲ ಕೊಟ್ಟು ಮಗಳನ್ನು ಆಷಾಢಕ್ಕೆ ಮನೆಗೆ ಕರ್ಕೊಂಡು ಬರೋದು. ಇದು ಹಿಂದಿನಿಂದ ಬಂದ ಸಂಪ್ರದಾಯ. ಏತಕ್ಕೆ ಈ ಸಂಪ್ರದಾಯ ಬಂತು ಅಂತ ಹೇಳಿದ್ರೆ, ಆಷಾಢದಲ್ಲಿ ಹುಡುಗಿ ಇರಬಾರ್ದು ಜೊತೆಯಲ್ಲಿ ಅಂತ ಹೇಳ್ತಾರಲ್ವ ನವದಂಪತಿಗಳು. ಅದಕ್ಕೆ ಹಿಂದಿನ ಕಾರಣ ಏನು ಅಂದರೆ, ಮೊದಲಿಗೆ ಎಲ್ಲ ಕೃಷಿಕರಾಗಿದ್ದರು. ಅಂದರೆ ಈಗಿನ ಥರ ಅಂಗಡಿ ವ್ಯಾಪಾರ ಕೆಲಸಗಳು ಏನೂ ಇರಲಿಲ್ಲ ಅಲ್ವಾ. ಕೃಷಿಕರು ಈ ಆಷಾಢ ಮಾಸದಲ್ಲಿ ಕೃಷಿ ಕಡೆ ತುಂಬ
ಹೆಚ್ಚಿನ ಒಂದು ಗಮನ ಕೊಡಬೇಕು. ಅವನು ಹೊಸದಾಗಿ ಮದುವೆ ಆಗಿರ್ತಾನೆ, ಹೆಂಡತಿ ಕಡೆ ಗಮನ ಕೊಟ್ಟರೆ ಅಲ್ಲಿ ಕೃಷಿ ಹಾಳಾಗತ್ತೆ. ಒಂದು ಸರಿ ಕೃಷಿ ಹಾಳಾದರೆ 1 ವರ್ಷ ಪೂರ್ತಿ ಧಾನ್ಯ ಇರೋದಿಲ್ಲ, ದವಸ ಇರೋದಿಲ್ಲ. ಅದಕ್ಕೋಸ್ಕರ ಹೆಂಡತಿ ತವ್ರ ಮನೇಲಿದ್ದರೆ ಆವಾಗ ಅವನೇನು ಮಾಡ್ತಾನೆ, ಕೃಷಿ ಕಡೆ ಹೆಚ್ಚಿನ ಗಮನ ನೀಡ್ತಾನೆ ಅನ್ನೋ ಉದ್ದೇಶದಿಂದ ಹೀಗೆ ಶುರು ಮಾಡಿದ್ರು. ಇನ್ನೊಂದು ಉದ್ದೇಶ ಏನು ಅಂದರೆ, ಗಂಡ ಹೆಂಡತಿ ಈ ಟೈಮಲ್ಲಿ ಸೇರಿ ಮಗು ಹುಟ್ಟಿದ್ರೆ ಅಥವಾ ಒಂದು ಪ್ರೆಗ್ನೆಂಟ್ ಆದರೆ ಈ ಮುಂದಿನ ಒಂದು 6 ತಿಂಗಳು ತುಂಬ ಚಳಿ, ಗಾಳಿ ಮತ್ತು ಸಾಂಕ್ರಾಮಿಕ ರೋಗಗಳ ಭೀತಿ ಇವೆಲ್ಲ ಇದ್ದಾಗ ಗರ್ಭಿಣಿ ಹೆಂಗಸಿಗೆ ಕೂಡ ತೊಂದರೆ ಆಗತ್ತೆ ಅನ್ನೋ ಕಾರಣದಿಂದ ಈ ರೀತಿಯ ಸಂಪ್ರದಾಯ ಮಾಡಿ ಮಗಳನ್ನು ಕರ್ಕೊಂಡೋಗೋದು. ಈ 1 ತಿಂಗಳು ಮಗಳು ಅಲ್ಲಿದ್ದರೆ ಇವನು ಈ ತಿಂಗಳು ಕಷ್ಟಪಟ್ಬಿಟ್ರೆ ವರ್ಷ ಇಡೀ ಧಾನ್ಯ ಫಸಲು ಅದೆಲ್ಲ ಒಂದು ಲೆವೆಲ್ಗೆ ತರ್ಬೋದು ಅನ್ನೋ ಉದ್ದೇಶದಿಂದ ಹಿಂದಿನವರು ಇದನ್ನು ಮಾಡಿಕೊಂಡು ಬಂದಿದ್ರು. ಇದರಲ್ಲಿ ಗೊತ್ತಾಗುತ್ತೆ ಅಲ್ಲ, ಮೂಢನಂಬಿಕೆಗಳು ಒಳ್ಳೆಯದೇ, ಅಂದರೆ ಅದನ್ನ ಯಾವತ್ತೂ ನಾವು ಕೈ ಬಿಡಬಾರ್ದು. ಏತಕ್ಕೆ ಹೇಗೆ ಮಾಡಿದ್ರು ಆ ಟೈಮ್ಗೆ ಅಂತ ನಾವು ಡಿಕೋಡ್ ಮಾಡಿ ನಮಗೆ ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲ ಬಿಡ್ಬೋದು. ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಮತ್ತು ಇದೇ ರೀತಿಯ ಹಲವಾರು ಶಾಸ್ತ್ರ, ಸಂಪ್ರದಾಯ, ಆಚಾರ, ವಿಚಾರ ಎಲ್ಲ ಏನಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದರ ಹಿಂದಿನ ಉದ್ದೇಶ ಏನು ಎಲ್ಲವನ್ನ ತಿಳಿಸೋದೇ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲ್ನ ಉದ್ದೇಶ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.